ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರ ಇಮೇಜ್ ವರ್ಡ್ ಯೂಟ್ಯೂಬ್ ಚಾನಲ್. ಇವತ್ತು ಬೆಸ್ಟ್ ಮಾನಿಟ್ರ್ ಅಂಡರ್ 3000 ಬಜೆಟ್ನಲ್ಲಿ ಯಾವುದಂತ ನೋಡ್ಕೊಂಡು ಬರುವ ಜಿಬ್ರಾನಿಕ್ಸ್ ಕಂಪನಿ ಒಂದು ಹೊಸ ಮಾನಿಟ್ರ್ Zebster LED ಮಾನಿಟ್ರನ್ನು ನಾನು ಇವತ್ತು ಅನ್ಬಾಕ್ಸ್ ಮಾಡಿದರೆ ಎಕ್ಸ್ಪೀರಿಯನ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೇನೆ. ಬಾಕ್ಸ್ ನೋಡಲಿಕ್ಕೆ ನಿಮಗೆ ಈ ರೀತಿಯಾಗಿ ಕಾಣ್ತಿದೆ. ಈಗ ಲೆಟ್ಸ್ ಬಾಕ್ಸ್ ಅನ್ಬಾಕ್ಸ್ ಮಾಡುವ. ಬಾಕ್ಸ್ ನೋಡಲಿಕ್ಕೆ ನಿಮಗೆ ಈ ರೀತಿಯಾಗಿ ಕಾಣ್ತಿದೆ ಮತ್ತು ಇದರ ಮೇಲೆ ಇದರ ಸ್ಪೆಸಿಫಿಕೇಷನ್ ಎಲ್ಲ ಕೊಟ್ಟಿದ್ದಾರೆ. ಬಾಕ್ಸಿಗೆ ಓಪನ್ ಮಾಡುವ. ಈಗ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಯೂಸರ್ ಮ್ಯಾನ್ಯುವಲ್, ವಾರಂಟಿ ಕಾರ್ಡ್ ಎಲ್ಲ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು. ಮತ್ತು ನಾನು ಇದನ್ನು ಆಫ್ಲೈನಲ್ಲಿ ತಗೊಂಡದ್ದು 3000 ಕೊಟ್ಟು ಪರ್ಚೇಸ್ ಮಾಡಿದ್ದು. ಈಗ ಡೈರೆಕ್ಟಾಗಿ ನಾವು ಮಾನಿಟ್ರನ್ನು ತೆಗೆಯುವ. ಮಾನಿಟ್ರ್ ಸೇಫ್ಟಿಗೆ ಸೈಡ್ ಸ್ಪಾಂಜ್ ಥರ ಎಲ್ಲ ಕೊಟ್ಟಿದ್ದಾರೆ, ಮತ್ತು ಕೇಬಲ್ ಕೂಡ ಸೈಡಲ್ಲಿ ಕೊಟ್ಟಿದ್ದಾರೆ, ನೋಡ್ತಿದ್ದೀರಿ. ನೋಡಲಿಕ್ಕೆ ಈ ರೀತಿಯಾಗಿ ಕಾಣ್ತಿದೆ ಮಾನಿಟ್ರು. ಸೈಡಿಗೆ ಸ್ಪಾಂಜ್ ಎಲ್ಲ ತೆಗೆಯುವ. ಮತ್ತು ಇದರ ಸೈಜ್ ಬಂದುಬಿಟ್ಟು 39.1 ಸೆಂಟಿಮೀಟರ್ ಅಂದರೆ 15.1 ಇಂಚ್ ಮಾನಿಟ್ರ್. ಇದು ಸೈಜ್ 3000 ರೂಪೀಸ್ಗೆ ಒಂದು ಒಳ್ಳೆಯ ಬಜೆಟ್ನಲ್ಲಿ ಒಳ್ಳೆ ಮಾನಿಟ್ರ್ ಅಂತ ಹೇಳ್ಬೋದು. ಮತ್ತು ಮಾನಿಟ್ರ್ ಬೇಸ್ಗೆ ಬಂದರೆ ಒಂದು ಮಾನಿಟ್ರಲ್ಲಿ ಬೇಸ್ ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ ಅವರು. ಇದನ್ನು ತುಂಬ ಈಸಿಯಾಗಿ ಕೂಡ ನಾವು ಫಿಟ್ ಮಾಡ್ಬೋದು. ಮತ್ತು ಮಾನಿಟ್ರ್ ಬೇಸ್ ಸ್ಟ್ಯಾಂಡ್ ಕಂಪ್ಲೀಟ್ ಪ್ಲಾಸ್ಟಿಕ್ನಿಂದ ಮಾಡಿದ್ದಾರೆ. ತುಂಬ ಶೈನಿಯಾಗಿ ಕೂಡ ಕಾಣ್ತದೆ ಮತ್ತು ತುಂಬ ಗ್ರಿಪ್ ಕೂಡ ಇದೆ. ಮತ್ತು ಕೇಬಲ್ಗೆ ಬಂದರೆ ನಿಮಗೆ VGA ಮತ್ತು ಪವರ್ ಕೇಬಲ್ ನೀವು ತೊಗೋಬೇಕಂತಿಲ್ಲ, ಅವರೇ ಕೊಟ್ಟಿದ್ದಾರೆ. ಕೇಬಲ್ ಕ್ವಾಲಿಟಿ ಪರವಾಗಿಲ್ಲ. ಮತ್ತು ಇದು 10 ವ್ಯಾಟ್ ಪವರ್ ಸಪ್ಲೈಯನ್ನು ಕೂಡ ಪವರ್ ಕನ್ಸ್ಯೂಮ್ ಕೂಡ ಮಾಡ್ತದೆ ಇದು. ಮತ್ತು ಯೂಸರ್ ಮ್ಯಾನ್ಯುವಲಲ್ಲಿ ಎಲ್ಲ ಮಾಡೆಲ್ ಸ್ಪೆಸಿಫಿಕೇಷನ್, ಇಂಟ್ರೊಡಕ್ಷನ್, ಸೇಫ್ಟಿ ಪ್ರಿಕಾಷನ್ ಎಲ್ಲ ಕೊಟ್ಟಿದ್ದಾರೆ ಯೂಸರ್ ಮ್ಯಾನ್ಯುವಲ್ಲಿ. ಮತ್ತು ಬೇಸ್ ಸ್ಟ್ಯಾಂಡಲ್ಲಿ ನಿಮಗೆ ಈಸಿಯಾಗಿ ಫಿಟ್ ಮಾಡ್ಕೊಳ್ಬೋದು. ಮತ್ತು ಇದರ ಆ್ಯಂಗಲ್ಗೆ ಬಂದರೆ 90 ಡಿಗ್ರಿಯಿಂದ 50 ಡಿಗ್ರಿವರೆಗೆ ಅಡ್ಜಸ್ಟ್ ಮಾಡ್ಬೋದು. ಮತ್ತು ಮಾನಿಟ್ರ್ ತುಂಬ ನೋಡ್ಬೋದು, ತುಂಬ ತಿನ್ನಾಗಿ ಕೂಡ ಇದೆ. ಸೈಡ್ ಫಿನಿಶ್ ಕೂಡ ತುಂಬ ತಿನ್ನಾಗಿ ಕೂಡ ಇದೆ. ಮತ್ತು ಇದರ ಬಿಲ್ಡು ಕ್ವಾಲಿಟಿಗೆ ಬಂದರೆ ಇದರ ಹಿಂಬದಿ ನೋಡ್ತಿದ್ರೆ ಎಲ್ಲ ಪ್ಲಾಸ್ಟಿಕ್ ಬಿಲ್ಡಿಂದ ಆಗಿರ್ತದೆ. ಹಿಂಬದಿ ನಿಮಗೆ ಒಂದು ಪವರ್ ಸಪ್ಲೈ ಕೇಬಲ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ, ನೋಡ್ತಿದ್ದೀವಿ. ಮತ್ತು ಇದರ ಅಡ್ಜಸ್ಟ್ ಮಾಡುವ ಒಂದು ಆ್ಯಂಗಲ್ ಅಡ್ಜಸ್ಟ್ ಮಾಡೋದನ್ನು ಕೂಡ ನೋಡ್ತಿದ್ದೀರಿ. ಮತ್ತು ಹಿಂಬದಿ ನಿಮಗೆ ತುಂಬ ಬಟನ್ಸ್ ಕೂಡ ಕಾಣ್ತಿದೆ. ಪವರ್ ಬಟನ್ಸ್, ಮೆನು, ಅಪ್ ಡೌನ್ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ VGA ಸಪೋರ್ಟು ಕೂಡ ಇದೆ, HDMI ಸಪೋರ್ಟ್ ಕೂಡ ಇದೆ. ಯಾವುದು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ನಾವೀಗ ಮಾನಿಟ್ರ್ ಆನ್ ಮಾಡಿ ನೋಡುವ. ಮತ್ತು ಇದರ ರೆಸಲ್ಯೂಷನ್ ಬಂದುಬಿಟ್ಟು HD 1280 to 800 ಪಿಕ್ಸೆಲ್ ಇದರ ರೆಸಲ್ಯೂಷನನ್ನು ಹೊಂದಿದೆ. ಹಾಗೆ ಬ್ರೈಟ್ನೆಸ್ಗೆ ಬಂದರೆ 200 CDM² ಬ್ರೈಟ್ನೆಸ್ ಕೂಡ ಹೊಂದಿದೆ. ಈಗ ಮಾನಿಟ್ರ್ ಆನ್ ಆಗಿದೆ, ನೋಡ್ತಿದ್ದೀರಿ. ನಾನು ಇದನ್ನು ಯಾವುದಕ್ಕೂ ಕೂಡ ಕನೆಕ್ಟ್ ಮಾಡಲಿಲ್ಲ, ಡೈರೆಕ್ಟಾಗಿ ತೋರಿಸ್ತಿದ್ದೇನೆ. ಓವರಾಲ್ ಆಗಿ ನೋಡೋದಾದರೆ ಒಂದು ಅಂಡರ್ 3000 ಬಜೆಟ್ನಲ್ಲಿ ಒಂದು ಒಳ್ಳೆಯ ಮಾನಿಟ್ರ್ ಆಗ್ಬೋದು. ಇದನ್ನು ನೀವು ಹೈ ಎಂಡ್ ವರ್ಕ್ಗಳಿಗೆ ಯೂಸ್ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಸಿಂಪಲ್ ವರ್ಕ್ ಮತ್ತು ವರ್ಕ್ ಫ್ರಮ್ ಹೋಮು ಮುಂತಾದವುಗಳಿಗೆಲ್ಲ ಯೂಸ್ ಮಾಡ್ಕೊಳ್ಬೋದು. ಇಷ್ಟು ನನ್ನ ಎಕ್ಸ್ಪೀರಿಯೆನ್ಸ್. ನಿಮಗೆ ಏನಿಸುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ.